ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಸಂತೋಷ್ ಟಿಡಿ, ಸಹಾಯಕ ಪ್ರಾಧ್ಯಾಪಕರು ಸಮಾಜಶಾಸ್ತ್ರ ವಿಭಾಗ, CG ಬೆಲ್ಲದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಅಕ್ಕಿಆಲೂರು, ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲೆ. ಈ ದಿನ ನಾವು ಸಾಮಾಜಿಕ ಸ್ತರವಿನ್ಯಾಸ ಮತ್ತು ಸಾಮಾಜಿಕ ಚಲನೆ ಈ ಒಂದು ಅಧ್ಯಾಯದ ವಿವಿಧ ಭಾಗಗಳ ಬಗ್ಗೆ ಹಿಂದಿನ ತರಗತಿಗಳಿಂದ ನಾವು ಚರ್ಚೆ ಮಾಡ್ತಾನೆ ಬರ್ತಾ ಇದ್ದೀವಿ. ಈ ಒಂದು ಭಾಗ 5ರಲ್ಲಿ ನಾವು ವರ್ಗ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ, ಕ್ಲಾಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ವರ್ಗ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಈ ಒಂದು ಭಾಗದಲ್ಲಿ ವರ್ಗ ವ್ಯವಸ್ಥೆಯ ಅರ್ಥವ್ಯಾಖ್ಯೆ, ವರ್ಗ ವ್ಯವಸ್ಥೆಯ ಸ್ವರೂಪ ಮತ್ತು ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ವರ್ಗ ವ್ಯವಸ್ಥೆಯ ಅರ್ಥ ಮತ್ತು ವ್ಯಾಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ವರ್ಗ ವ್ಯವಸ್ಥೆ ಅನ್ನೋದು ಸಾಮಾಜಿಕ ಸ್ತರವಿನ್ಯಾಸದ ಒಂದು ಮುಖ್ಯವಾದಂಥ ರೂಪ ಆಗಿದೆ. ಈ ವರ್ಗ ವ್ಯವಸ್ಥೆ ಆಧುನಿಕ ಸಮಾಜಗಳಲ್ಲಿ, ಕೈಗಾರಿಕಾ ಸಮಾಜಗಳಲ್ಲಿ, ಮುಂದುವರೆದ ಸಮಾಜಗಳಲ್ಲಿ, ಆಮೇಲೆ ಪಾಶ್ಚಿಮಾತ್ಯ ಸಮಾಜಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಾಮಾಜಿಕ ಸ್ತರವಿನ್ಯಾಸದ ಒಂದು ರೂಪ ಆಗಿದೆ. ಈ ವರ್ಗ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ವ್ಯಕ್ತಿಯ ಸಂಪತ್ತು, ಆದಾಯ, ಉದ್ಯೋಗ, ಶಿಕ್ಷಣ, ಸಾಧನೆ ಈ ರೀತಿ ಇರೋ ಅಂಶಗಳ ಆಧಾರದ ಮೇಲೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳನ್ನು ವಿವಿಧ ಅಂತಸ್ತುಗಳಾಗಿ ವಿಂಗಡಿಸಲಾಗುತ್ತದೆ. ಈ ಒಂದು ವರ್ಗ ವ್ಯವಸ್ಥೆಯಲ್ಲಿ ಈ ಸಂಪತ್ತು, ಆದಾಯ, ಉದ್ಯೋಗ, ಶಿಕ್ಷಣ, ಸಾಧನೆ ಇವುಗಳ ಆಧಾರದ ಮೇಲೆ ವ್ಯಕ್ತಿ ಒಂದು ಅಂತಸ್ತಿಂದ ಮತ್ತೊಂದು ಅಂತಸ್ತಿಗೆ ಚಲಿಸೋದಕ್ಕೆ ಕೂಡ ಅವಕಾಶ ಇರುತ್ತೆ. ಇದಕ್ಕೆ ನಾವು ವರ್ಗ ವ್ಯವಸ್ಥೆ ಅಂತ ಕರಿತೀವಿ. ಈ ವರ್ಗ ವ್ಯವಸ್ಥೆ ಎಸ್ಪೆಷಲಿ ಇದು ಕೈಗಾರಿಕಾ ಸಮಾಜಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗ್ಬಿಟ್ಟು ಇದ್ರ ಬಗ್ಗೆ ಒಂದು ಮಾತು ಕೂಡ ಹೇಳ್ತಾರೆ, ಯಂತ್ರ ಸಂಸ್ಕೃತಿ ಈ ಒಂದು ವರ್ಗ ವ್ಯವಸ್ಥೆನ ರೂಪಿಸ್ತು ಅಂತ ಅಂದ್ಬಿಟ್ಟು. ಮೆಷಿನ್ ಮೇಕ್ಸ್ ಕ್ಲಾಸ್ ಅಂಡ್ ಸಾಯಿಲ್ ಗ್ರೋಸ್ ಕ್ಯಾಸ್ಟ್ ಅಂತ ಮಾತು ಹೇಳ್ತಾರೆ. ಯಂತ್ರಗಳು ವರ್ಗಗಳನ್ನು ರೂಪಿಸ್ತು, ಮಣ್ಣು ಅಂದ್ರೆ ಕೃಷಿ ವ್ಯವಸ್ಥೆ, ಕೃಷಿ ಇದ್ದಿದ್ದು ಜಾತಿಗಳನ್ನ ರೂಪಿಸ್ತು ಅಂತ ಒಂದು ಮಾತು ಕೂಡ ಬಂದಿದೆ. ಸೊ ಅಂದ್ರೆ ಅರ್ಥ, ಎಲ್ಲಿ ಕೈಗಾರಿಕೆಗಳು ಇರ್ತಾವೋ, ಎಲ್ಲಿ ಕೈಗಾರಿಕಾ ಸಮಾಜ ಇರುತ್ತೋ ಅಲ್ಲಿ ವರ್ಗ ವ್ಯವಸ್ಥೆ ಜಾಸ್ತಿ ಇರುತ್ತೆ. ಶ್ರೀಮಂತರು, ಬಡವರು ಅನ್ನೋ ವರ್ಗ, ಮೇಲ್ವರ್ಗದವರು, ಕೆಳವರ್ಗದವರು ಅನ್ನೋ ವರ್ಗಗಳು ಹೆಚ್ಚಾಗಿ ಕೈಗಾರಿಕಾ ಸಮಾಜಗಳಲ್ಲಿ, ಮುಂದುವರೆದ ಸಮಾಜಗಳಲ್ಲಿ, ಪಾಶ್ಚಿಮಾತ್ಯ ಸಮಾಜಗಳಲ್ಲಿ ಕಂಡು ಬರ್ತವೆ. ಈ ವರ್ಗ ವ್ಯವಸ್ಥೆ ಇದೆಯಲ್ಲ, ಇದು ನಾವು ಇಲ್ಲಿ ತನಕ ನೋಡಿದ್ವಲ್ಲ, ಸಾಮಾಜಿಕ ಸ್ತರ ವ್ಯವಸ್ಥೆಯ ವಿವಿಧ ರೂಪಗಳು, ಜಾತಿ ಆಗಿರ್ಬೋದು, ಎಸ್ಟೇಟ್ ವ್ಯವಸ್ಥೆ ಆಗಿರ್ಬೋದು, ಈ ರೀತಿ ಇದು ತುಂಬಾ ಒಂದು ರೆಸ್ಟ್ರಿಕ್ಟೆಡ್ ಆಗಿರೋ, ಬಹಳ ಕಟ್ಟುಪಾಡುಗಳನ್ನ ಬಹಳ ಬಿಗುವಾಗಿ ಹೊಂದಿರುವಂತಹ ಒಂದು ವ್ಯವಸ್ಥೆ ಅಲ್ಲ ಇದು. ವರ್ಗ ವ್ಯವಸ್ಥೆ ಜಾತಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಗುಲಾಮಿ ವ್ಯವಸ್ಥೆ ಆಗಿರ್ಬೋದು, ಎಸ್ಟೇಟ್ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿರೋಷ್ಟು ಕಟ್ಟುಪಾಡುಗಳನ್ನ, ತುಂಬಾ ಬಿಗುವಾದ ನಿಯಮಗಳನ್ನ ವರ್ಗ ವ್ಯವಸ್ಥೆ ಹೊಂದಿಲ್ಲ. ವರ್ಗ ವ್ಯವಸ್ಥೆ ಸ್ವಲ್ಪ ಸಡಿಲವಾದಂತ ನಿಯಮಗಳನ್ನ ಹೊಂದಿದೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ಹುಟ್ಟಿನ ಆಧಾರದಿಂದನೇ ಒಂದು ನಿರ್ದಿಷ್ಟವಾಗಿ ಒಂದು ಸಾಯೋ ತನಕ ಇದೇ ವರ್ಗದಲ್ಲಿ ಇರ್ತಾನೆ ಅಂತ ಹೇಳಕ್ ಬರೋದಿಲ್ಲ. ಬಡ ವರ್ಗದಲ್ಲಿ ಹುಟ್ಟಿರುವಂತ ಒಬ್ಬ ವ್ಯಕ್ತಿ ತನ್ನ ಒಂದು ಸತತವಾದಂತ ಪರಿಶ್ರಮ, ಸಾಧನೆ, ಶಿಕ್ಷಣ, ಆದಾಯ, ಸಂಪತ್ತಿನ ಗಳಿಸುವಿಕೆಯಿಂದ ಅವನ ಬಡ ವರ್ಗದಿಂದ ಶ್ರೀಮಂತ ವರ್ಗಕ್ಕೆ ಅವನು ಸಾಮಾಜಿಕ ಚಲನೆ ಹೊಂದೋದಕ್ಕೆ, ಆರೋಹಣ ಹೊಂದೋದಕ್ಕೆ, ಸೋಷಿಯಲ್ ಕ್ಲೈಂಬಿಂಗ್ ಮಾಡೋದಕ್ಕೆ ತುಂಬಾ ಅವಕಾಶಗಳಿರ್ತವೆ. ಹೀಗಾಗ್ಬಿಟ್ಟು ವರ್ಗ ವ್ಯವಸ್ಥೆ ಒಂದು ರೀತಿಯಲ್ಲಿ ಅದು ತೆರೆದ ವ್ಯವಸ್ಥೆ ಆಗಿದೆ. ಇಲ್ಲಿ ಸಾಮಾಜಿಕ ಆರೋಹಣಕ್ಕೆ ತುಂಬಾನೇ ಅವಕಾಶ ಇದೆ. ಇದು ವರ್ಗ ವ್ಯವಸ್ಥೆಯ ಬಗ್ಗೆ ನಾವು ಮೂಲಭೂತವಾಗಿ ತಿಳ್ಕೊಬೇಕಾಗಿರೋ ಒಂದು ಪೀಠಿಕೆ ಅಂತ ಅನ್ಕೋಬಹುದು. ಈಗ ವರ್ಗ ವ್ಯವಸ್ಥೆಯ ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಆಗ್ಬರ್ನ್ ಮತ್ತೆ ನಿಮ್ಕಾಫ್ ರವರು ಕೊಟ್ಟಿರೋ ವ್ಯಾಖ್ಯೆ. ಒಂದು ನಿರ್ದಿಷ್ಟ ಸಮಾಜದಲ್ಲಿ ಮೂಲಭೂತವಾಗಿ ಒಂದೇ ಸಾಮಾಜಿಕ ಅಂತಸ್ತನ್ನು ಹೊಂದಿರುವ ಜನರ ಸಮೂಹವೇ ವರ್ಗ ಅಂತ ಆಗ್ಬರ್ನ್ ಮತ್ತೆ ನಿಮ್ಕಾಫ್ ಹೇಳ್ತಾರೆ. ಇವ್ರ ಪ್ರಕಾರ ಒಂದು ಪರ್ಟಿಕ್ಯುಲರ್ ಆಗಿರೋ ಸಮಾಜ, ಅದು ಯಾವುದೇ ಸಮಾಜ ಆಗಿರ್ಬೋದು, ಭಾರತೀಯ ಸಮಾಜ ಅಥವಾ ಅಮೆರಿಕ ಸಮಾಜ ಅಥವಾ ಬ್ರಿಟಿಷ್ ಸಮಾಜನೇ ಆಗಿರ್ಬೋದು, ಒಂದು ನಿರ್ದಿಷ್ಟವಾದ ಸಮಾಜನ ನಾವು ತಗೊಂಡ್ರೆ ಆ ಸಮಾಜದಲ್ಲಿ ಮೂಲಭೂತವಾಗಿ ಒಂದೇ ರೀತಿಯ ಸಾಮಾಜಿಕ ಅಂತಸ್ತನ್ನ ಹೊಂದಿರುವಂತಹ ಜನರ ಸಮೂಹವೇ ವರ್ಗ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾವು ಈಗ ಭಾರತೀಯ ಸಮಾಜನೇ ತಗೊಂಡ್ರೆ, ಭಾರತೀಯ ಸಮಾಜದಲ್ಲಿ ಕಾರ್ಮಿಕರಿದ್ದಾರೆ. ಕಾರ್ಮಿಕರೆಲ್ಲರೂ ಕೂಡ ಒಂದು ಅವರೇಜ್ ಆಗಿರೋ ನಿರ್ದಿಷ್ಟವಾದಂತ ಒಂದು ಸಂಬಳನ ಪಡೀತಾರೆ. ಅವರು ಒಂದು ನಿರ್ದಿಷ್ಟವಾದಂತ ಒಂದು ಸ್ಥಾನಮಾನವನ್ನ ಸಮಾಜದಲ್ಲಿ ಹೊಂದಿದ್ದಾರೆ. ಅದೇ ತರ ಭಾರತದಲ್ಲಿ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ನಾಯಕರು ಕೂಡ ಒಂದು ನಿರ್ದಿಷ್ಟವಾದಂತ ಪ್ರತಿಷ್ಠೆಯ ಸ್ಥಾನಮಾನವನ್ನ ಭಾರತೀಯ ಸಮಾಜದಲ್ಲಿ ಹೊಂದಿದ್ದಾರೆ. ಸೊ ನಾವಿಲ್ಲಿ ಭಾರತೀಯ ಸಮಾಜದಲ್ಲಿ
ಆ ರಾಜಕೀಯ ವ್ಯಕ್ತಿಗಳನ್ನು ಒಂದು ಪ್ರತಿಷ್ಠಿತ ವರ್ಗ ಅಂತ ಕರಿಬಹುದು. ಹಾಗೆ ಕಾರ್ಮಿಕರನ್ನ ಒಂದು ಕೆಳ ವರ್ಗ ಅಥವಾ ಮಧ್ಯಮ ವರ್ಗ ಅಂತ ಕರಿಬಹುದು. ಈ ರೀತಿ ಅಕ್ಬರ್ ಮತ್ತೆ ನಿಮ್ಕಾ ಪ್ರಕಾರ ಸಾಮಾಜಿಕ ವರ್ಗ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಸಮಾಜದಲ್ಲಿ ಮೂಲಭೂತವಾಗಿ ಒಂದೇ ಸಾಮಾಜಿಕ ಅಂತಸ್ತನ ಹೊಂದಿರುವಂತಹ ಆ ಒಂದು ಜನರ ಸಮೂಹಕ್ಕೆ ಒಂದು ವರ್ಗ ಅಂತ ಕರೀಬಹುದು. ಸೊ ಒಂದೇ ಸಮಾಜದಲ್ಲಿ ಒಂದೇ ನಿರ್ದಿಷ್ಟ ಸಾಮಾಜಿಕ ಅಂತಸ್ತನ ಹೊಂದಿರುವಂತ ಹಲವಾರು ವರ್ಗಗಳು ಇರ್ತವೆ. ಉದಾಹರಣೆಗೆ ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ, ಶ್ರೀಮಂತರ ವರ್ಗ, ಬಡ ವರ್ಗ, ಈ ರೀತಿ. ಈಗ ಇನ್ನೊಂದು ವ್ಯಾಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಕ್ಸ್ ವೆಬರ್ ಅವರು ಕೊಟ್ಟಿರುವಂತಹ ವ್ಯಾಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಕ್ಸ್ ವೆಬರ್ ಪ್ರಕಾರ ಸಾಮಾಜಿಕ ವರ್ಗ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಕೆಲವು ವಸ್ತುಗಳನ್ನು ಹೊಂದಲು ಸಮಾನ ಅವಕಾಶ ಪಡೆದಿರುವ ಮತ್ತು ಒಂದೇ ರೀತಿಯ ಜೀವನ ಮಟ್ಟವನ್ನ ಹೊಂದಿರುವುದನ್ನು ತೋರಿಸುವ ಜನರ ಒಟ್ಟು ಸಂಗ್ರಹವೇ ವರ್ಗ ಅಂತ ಮ್ಯಾಕ್ಸ್ ವೆಬರ್ ಹೇಳ್ತಾರೆ. ಸೊ ಮ್ಯಾಕ್ಸ್ ವೆಬರ್ ಪ್ರಕಾರ ವರ್ಗ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಕೆಲವು ವಸ್ತುಗಳನ್ನ ಪಡೆಯೋದಿಕ್ಕೆ ಕೆಲವು ಜನಗಳು ಸಮಾನ ಅವಕಾಶನ ಹೊಂದಿರ್ತಾರೆ, ಜೊತೆಗೆ ಒಂದೇ ರೀತಿಯ ಜೀವನ ಮಟ್ಟವನ್ನ ಹೊಂದಿರ್ತಾರೆ. ಆ ರೀತಿಯ ಒಂದು ಜನರ ಸಮೂಹಕ್ಕೆ ನಾವೊಂದು ವರ್ಗ ಅಂತ ಕರಿಬಹುದು ಅಂತ ಮ್ಯಾಕ್ಸ್ ವೆಬರ್ ತಿಳಿಸ್ತಾರೆ. ಉದಾಹರಣೆಗೆ ಈಗ ಒಂದು ಕಾರನ್ನ ಖರೀದಿ ಮಾಡೋದಾಗಿರ್ಬೋದು, ಅಥವಾ ತುಂಬಾ ಬೆಲೆ ಬಾಳುವಂತಹ ಆಭರಣಗಳನ್ನ ಖರೀದಿ ಮಾಡೋದಾಗಿರ್ಬೋದು. ಈ ರೀತಿ ಕಾರನ್ನ, ವಿಲಾಸಿ ವಸ್ತುಗಳನ್ನ, ಆಭರಣಗಳನ್ನ, ದೊಡ್ಡ ದೊಡ್ಡ ಬಂಗಲೆಗಳನ್ನ, ಈ ರೀತಿದ್ನ ಖರೀದಿ ಮಾಡೋ ಶಕ್ತಿ ಕೆಲವು ಶ್ರೀಮಂತರಲ್ಲಿ ಮಾತ್ರ ಇರುತ್ತೆ. ಆ ಶ್ರೀಮಂತರು ಆ ವಸ್ತುಗಳನ್ನ ಹೊಂದೋದಿಕ್ಕೆ ಒಂದು ಸಮಾನ ಅವಕಾಶ ಪಡೆದಿರ್ತಾರೆ. ಜೊತೆಗೆ ಅವ್ರದ್ದು ಜೀವನ ಮಟ್ಟ ಒಂದೇ ರೀತಿ ಇರುತ್ತೆ. ಅವ್ರು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಅವ್ರು ಉಪಯೋಗಿಸುವಂತ ವಸ್ತುಗಳಾಗಿರ್ಬೋದು, ಅವ್ರಿರುವಂತ ಮನೆ ಆಗಿರ್ಬೋದು, ಅವ್ರಿರುವಂತ ಟೋಟಲ್ ಏರಿಯಾ ಜಾಗ ಆಗಿರ್ಬೋದು, ಇದೆಲ್ಲ ಕೂಡ ಅವರ ಒಂದು ಸ್ಟ್ಯಾಂಡರ್ಡ್ ಜೀವನ ಮಟ್ಟವನ್ನ ತೋರಿಸುತ್ತೆ. ಈ ರೀತಿ ಕೆಲವು ವಸ್ತುಗಳನ್ನ ಪಡೆಯೋದಕ್ಕೆ ಸಮಾನ ಅವಕಾಶ ಹೊಂದಿರೋದು, ಜೊತೆಗೆ ಒಂದೇ ರೀತಿಯ ಜೀವನ ಮಟ್ಟನ ಹೊಂದಿರುವುದನ್ನ ತೋರಿಸುವಂತಹ ಒಟ್ಟು ಜನರ ಸಂಗ್ರಹವೇ ವರ್ಗ ಅಂತ ಕರೀತಾರೆ ಅವರು. ಸೊ ವರ್ಗ ಅಂದ್ರೆ ಮ್ಯಾಕ್ಸ್ ವೆಬರ್ ಪ್ರಕಾರ ಏನಪ್ಪಾ ಅಂದ್ರೆ ಒಂದೇ ರೀತಿಯ ಕೆಲವು ವಸ್ತುಗಳನ್ನ ಪಡೆಯೋದಕ್ಕೆ ಒಂದೇ ರೀತಿ ಸಮಾನ ಅವಕಾಶಗಳನ್ನ ಹೊಂದಿರೋದು, ಒಂದೇ ರೀತಿಯ ಜೀವನ ಮಟ್ಟನ ಹೊಂದಿರುವಂತಹ ಜನರ ಒಟ್ಟು ಸಂಗ್ರಹಕ್ಕೆ ವರ್ಗ ಅಂತ. ಸೊ ಶ್ರೀಮಂತರಲ್ಲ ಕೆಲವು ವಸ್ತುಗಳು ಪಡೆಯೋದಕ್ಕೆ ಸಮಾನ ಅವಕಾಶಗಳನ್ನ ಹೊಂದಿರ್ತಾರೆ, ಅವ್ರು ಶ್ರೀಮಂತರೆಲ್ಲ ಒಂದೇ ರೀತಿಯ ಜೀವನ ಮಟ್ಟ ನಡೆಸ್ತಿರ್ತಾರೆ. ಅದೇ ರೀತಿ ಬಡವರು ಕೂಡ ಅವರು ಕೆಲವು ವಸ್ತುಗಳನ್ನ ಪಡೆಯೋದಕ್ಕೆ ಸಮಾನ ಅವಕಾಶಗಳು ಹೊಂದಿರ್ತಾರೆ, ಅವ್ರ ಜೀವನ ಮಟ್ಟ ಕೂಡ ಸಾಮಾನ್ಯವಾಗಿ ಒಂದೇ ರೀತಿ ಇರುತ್ತೆ. ಸೊ ಈ ರೀತಿ ಮ್ಯಾಕ್ಸ್ ವೆಬರ್ ವರ್ಗವನ್ನ ಅರ್ಥೈಸ್ತಾರೆ. ನಂತರ ಇನ್ನೊಂದು ವ್ಯಾಖ್ಯೆ ತಿಳ್ಕೊಳ್ಳೋದ್ರ ಮೂಲಕ ವರ್ಗದ ಬಗ್ಗೆ ಇನ್ನು ಹೆಚ್ಚಿನ ಒಂದು ಕನ್ಫರ್ಮೇಶನ್ ತಿಳ್ಕೊಬಹುದು ನಾವು. ಪಿ ಗಿಸ್ಬರ್ಟ್ ಅವರು ಕೊಟ್ಟಿರೋ ವ್ಯಾಖ್ಯೆ ಪ್ರಕಾರ ಒಂದು ನಿರ್ದಿಷ್ಟ ಅಂತಸ್ತನ್ನ ಹೊಂದಿರುವ ಜನರ ಒಂದು ಘಟಕ ಅಥವಾ ಸಮೂಹವೇ ವರ್ಗ ಆಗಿದ್ದು, ಅದು ಇತರೆ ಸಮೂಹಗಳೊಂದಿಗಿನ ಅದರ ಸಂಬಂಧವನ್ನ ಶಾಶ್ವತವಾಗಿ ನಿರ್ಧರಿಸುತ್ತದೆ ಅಂತ ಕರೀತಾರೆ. ಸೊ ಈ 3 ವ್ಯಾಖ್ಯೆ ಮೂಲಕ ನಾವು ವರ್ಗ ಅಂದ್ರೆ ನಾವು ಸರಿಯಾಗಿ ಅರ್ಥೈಸ್ಕೋಬಹುದು. ವರ್ಗ ಅಂದ್ರೆ ಟೋಟಲ್ ಆಗಿ ಇಷ್ಟೇನೆ, ಏನು ಇಲ್ಲ. ವರ್ಗ ಅಂದ್ರೆ ವ್ಯಕ್ತಿಯ ಆದಾಯ, ಸಂಪತ್ತು, ಆಮೇಲೆ ಒಂದು ಉದ್ಯೋಗ, ಶಿಕ್ಷಣ, ಇವೇ ಮುಂತಾದ ಮಾನದಂಡಗಳ ಆಧಾರದ ಮೇಲೆ ಸಮಾಜದಲ್ಲಿರೋ ವ್ಯಕ್ತಿಗಳನ್ನ ಅವರು ಬಡವರು, ಶ್ರೀಮಂತರು, ಮೇಲ್ವರ್ಗ, ಕೆಳವರ್ಗ ಅಂತ ವರ್ಗೀಕರಣ ಮಾಡೋದೇ ವರ್ಗ ವ್ಯವಸ್ಥೆ ಆಗಿದೆ. ಸೊ ವರ್ಗ ವ್ಯವಸ್ಥೆ ಅಂದ್ರೆ ಸಮಾನವಾದಂಥ ಸಂಪತ್ತು, ಆದಾಯ, ಸ್ಥಾನಮಾನ, ಶಿಕ್ಷಣ, ಉದ್ಯೋಗಗಳನ್ನ ಹೊಂದಿರುವಂತ ಜನಗಳನ್ನೆಲ್ಲ ವಿವಿಧ ವರ್ಗಗಳಾಗಿ ವಿಂಗಡಿಸೋದೇ ವರ್ಗ ವ್ಯವಸ್ಥೆ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಇಷ್ಟು ವ್ಯಾಖ್ಯೆಗಳ ಮೂಲಕ. ಈಗ ವರ್ಗ ವ್ಯವಸ್ಥೆಯ ಸ್ವರೂಪ ಮತ್ತೆ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ನೇಚರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಕ್ಲಾಸ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಗ ವ್ಯವಸ್ಥೆದ ಒಂದೇ ಪ್ರಮುಖವಾದಂಥ ಲಕ್ಷಣ ಯಾವುದಪ್ಪ ಅಂದ್ರೆ ವರ್ಗ ಪ್ರಜ್ಞೆ. ಇದು ಕ್ಲಾಸ್ ಕಾನ್ಶಿಯಸ್ನೆಸ್, ಇದು ವರ್ಗ ವ್ಯವಸ್ಥೆಯ ಒಂದು ಪ್ರಮುಖ ಲಕ್ಷಣ. ಅಂದ್ರೆ ವರ್ಗ ಪ್ರಜ್ಞೆ ಅಂದ್ರೆ ಏನಪ್ಪಾ ಅಂದ್ರೆ ಮೆಕ್ಯಾವರ್ ಮತ್ತು ಪೇಜ್ ಹೇಳೋಂತಹದ್ದು ಮಾತು ಏನಪ್ಪಾ ಅಂದ್ರೆ ಒಂದು ವರ್ಗ ಅಂತ ನಾವು ಗುರುತಿಸ್ಬೇಕಾದ್ರೆ ಅಲ್ಲಿ ಆ ಭೌತಿಕ ಅಂಶಗಳಿಗಿಂತ ಹೆಚ್ಚಾಗಿ ಮನೋಭಾವನೆನೇ ಬಹಳ ಮುಖ್ಯವಾದದ್ದು ಅಂತ ಕರೀತಾರೆ. ಒಂದು ವರ್ಗ ಅಂತ ನಾವು ಐಡೆಂಟಿಫೈ ಮಾಡೋದು ಯಾವಾಗಪ್ಪ ಅಂದ್ರೆ ಆ ಜನರ ಗುಂಪಿನಲ್ಲಿ ಒಂದು ಸಾಮಾನ್ಯವಾದಂತ ಭಾವನೆ ಬಂದಿರಬೇಕು.
ನಾವೆಲ್ಲರೂ ಕೂಡ ಈ ವರ್ಗಕ್ಕೆ ಸೇರಿದವರು, ನಾವೆಲ್ಲ ಶ್ರೀಮಂತ ವರ್ಗಕ್ಕೆ ಸೇರಿದವರು, ನಾವೆಲ್ಲ ಬಡ ವರ್ಗಕ್ಕೆ ಸೇರಿದವರು, ನಾವೆಲ್ಲ ಮಧ್ಯಮ ವರ್ಗಕ್ಕೆ ಸೇರಿದವರು ಅಂತ ಫಸ್ಟ್ ಆ ಜನರ ಗುಂಪಿನಲ್ಲಿ ಒಂದು ಆ ಭಾವನೆ ಉತ್ಪತ್ತಿಯಾಗಿರ್ಬೇಕು, ಆ ಭಾವನೆ ಬಂದಿರಬೇಕು. ಸೊ ವರ್ಗ ಪ್ರಜ್ಞೆ ಸಾಮಾಜಿಕ ವರ್ಗದ ಒಂದು ಪ್ರಮುಖ ಲಕ್ಷಣ ಆಗಿದೆ. ಈ ವರ್ಗ ಪ್ರಜ್ಞೆ ಅಥವಾ ಮನೋಭಾವನೆ ಅನ್ನೋದು ಈ ಒಂದು ವರ್ಗದ ಜನರನ್ನ ಒಂದುಗೂಡಿಸುವಂತಹ ಒಂದು ಸಾಧನ ಆಗಿದೆ. ನಾವೆಲ್ಲರೂ ಕೂಡ ಇಷ್ಟು ಕೋಟಿಗಟ್ಟಲೆ ದುಡ್ಡು ಹೊಂದಿದೀವಿ, ನಾವೆಲ್ಲರೂ ಶ್ರೀಮಂತ ವರ್ಗ, ನಾವೆಲ್ಲರೂ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಬಡವರಿಂದ, ನಾವೆಲ್ಲರೂ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಸರ್ಕಾರ ರೂಪಿಸುವಂತಹ ಹೊಸ ನೀತಿ ನಿಯಮಗಳಿಂದ. ಈ ರೀತಿ ಒಂದೇ ರೀತಿ ಸ್ಥಾನಮಾನ ಪಡೆದಿರುವಂತಹ, ಒಂದೇ ರೀತಿ ಆದಾಯನ ಸಂಪತ್ತನ್ನ ಹೊಂದಿರುವಂತಹ ಸಮಾಜದಲ್ಲಿ ಒಂದೇ ರೀತಿ ಸ್ಥಾನಮಾನ ಪಡೆದಿರುವಂತಹ ವ್ಯಕ್ತಿಗಳೆಲ್ಲ ಈ ಒಂದು ವರ್ಗ ಪ್ರಜ್ಞೆಯನ್ನ ಬೆಳೆಸ್ಕೊಂಡಾಗ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ತಮ್ಮನ್ನು ತಾವು ಇನ್ನೂ ಆ ಸ್ಥಾನದಲ್ಲಿ ಉಳಿಯೋದಕ್ಕೆ ಅವರಲ್ಲಿ ಒಂದುಗೂಡುವ ಮನೋಭಾವನೆಯನ್ನ ಈ ವರ್ಗ ಪ್ರಜ್ಞೆ ಅನ್ನೋದು ಬೆಳೆಸುತ್ತೆ. ಜೊತೆಗೆ ಇದೇ ವರ್ಗ ಪ್ರಜ್ಞೆ ಒಂದು ಬೇರ್ಪಡಿಸುವ ಸಾಧನ ಕೂಡ ಆಗಿದೆ. ಅಂದ್ರೆ ಈ ಶ್ರೀಮಂತ ವರ್ಗನ ಕೆಳವರ್ಗದಿಂದ ಬೇರ್ಪಡಿಸುತ್ತೆ. ಅವರೆಲ್ಲ ಬಡವರು, ಅವ್ರ ಹತ್ರ ಸಂಪತ್ತಿಲ್ಲ, ಆಸ್ತಿ ಇಲ್ಲ, ಆದಾಯ ಇಲ್ಲ, ಅವರಿಂದ ನಾವು ಸಪ್ರೇಟ್ ಇರಬೇಕು ಅಂತ. ಅದೇ ರೀತಿ ಬಡ ವರ್ಗದವರು ಅವ್ರ ಶ್ರೀಮಂತರು ತುಂಬಾ ತಾರತಮ್ಯ ಮಾಡ್ತಾರೆ, ಅವ್ರ ವಿರುದ್ಧ ನಾವು ಸಿಡಿದೇಳ್ಬೇಕು ಅಂತ ಅಂದ್ಬಿಟ್ಟು ಆ ಬಡ ವರ್ಗಕ್ಕೆ ಶ್ರೀಮಂತ ವರ್ಗದ ಮೇಲೆ ಕೋಪ ಬರೋದಿಕ್ಕೆ ಅಥವಾ ಅವರಿಂದ ಅವರು ದೂರ ಆಗೋದಿಕ್ಕೆ ಇದು ಪ್ರೇರೇಪಣೆ ಕೊಡುತ್ತೆ. ಈ ರೀತಿ ವರ್ಗ ಪ್ರಜ್ಞೆ ಅನ್ನೋದು ಕೆಲವು ಜನಗಳಲ್ಲಿ ಒಂದುಗೂಡಿಸುವ ಸಾಧನ ಆಗಿ ಕೆಲಸ ಮಾಡಿದ್ರೆ, ಮತ್ತೆ ಇನ್ನು ಕೆಲವು ಜನಗಳಲ್ಲಿ ಪರಸ್ಪರ ಅವರನ್ನ ಪ್ರತ್ಯೇಕಿಸುವಂತಹ ಮಾನಸಿಕ ಪ್ರತ್ಯೇಕತೆಯನ್ನ ಉಂಟು ಮಾಡುವಂತಹ ಸಾಧನ ಆಗಿದೆ. ಹೀಗಾಗಿ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ವರ್ಗ ಪ್ರಜ್ಞೆ ಯಾವಾಗ ಬೆಳೀತಾ ಹೋಗುತ್ತೋ ಶ್ರಮಿಕ ವರ್ಗದಲ್ಲಿ, ಆಗ ಶ್ರಮಿಕ ವರ್ಗ ಇದ್ದಿದ್ದು ಆ ಉಳ್ಳವರ ವರ್ಗದ ಮೇಲೆ ಅಥವಾ ಬಂಡವಾಳದಾರರ ಮೇಲೆ ಅದು ಸಿಡಿದು ಹೇಳುತ್ತೆ, ಆಗ ವರ್ಗ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಂಥ ವರ್ಗ ಸಂಘರ್ಷನೇ ರಾಜಕೀಯ ಪಕ್ಷವನ್ನ ಆಯುಧವನ್ನಾಗಿ, ವರ್ಗ ಸಂಘರ್ಷವನ್ನ ಸಾಧಿಸಲು ರಾಜಕೀಯ ಪಕ್ಷನ ಆಯುಧವನ್ನಾಗಿ ಸಕ್ಸಸ್ಫುಲ್ ಆಗಿ ಬಳಸ್ಕೊಂಡವನು ಯಾರಪ್ಪ ಅಂದ್ರೆ ರಷ್ಯಾದ ಲೆನಿನ್ ಅಂತ ಕರಿಬಹುದು ನಾವು. ಸೊ ವರ್ಗ ಪ್ರಜ್ಞೆ ಅನ್ನೋದು ವರ್ಗದ ಬಹಳ ಪ್ರಮುಖವಾದಂತ ಲಕ್ಷಣ ಆಗಿದೆ. ಯಾವಾಗ ಜನಗಳಲ್ಲಿ ವರ್ಗ ಪ್ರಜ್ಞೆ ಅನ್ನೋ ಒಂದು ಮನೋಭಾವನೆ ಬೆಳೀತಾ ಬರುತ್ತೋ ಆಗ ವರ್ಗ ಅನ್ನೋದು ಇನ್ನೂ ತುಂಬಾ ಎಕ್ಸಾಕ್ಟ್ನೆಸ್ ಪಡ್ಕೊತಾ ಹೋಗುತ್ತೆ. ಸೊ ಇದು ವರ್ಗದ ಒಂದನೇ ಲಕ್ಷಣ. ವರ್ಗದ ಎರಡನೇ ಲಕ್ಷಣ ಯಾವ್ದಪ್ಪ ಅಂದ್ರೆ ಅಂತಸ್ತು ಸೂಚಕ ಸಮೂಹವಾಗಿದೆ. ಇದು ವರ್ಗದ ಎರಡನೇ ಲಕ್ಷಣ. ಸೊ ಒಂದು ವರ್ಗ ಅಂದ್ರೆ ಅದು ಸ್ಟೇಟಸ್ನ ಇಂಡಿಕೇಟ್ ಮಾಡುತ್ತೆ. ಒಂದು ವರ್ಗ ಅಂದ್ರೆ ಅದು ಒಂದೇ ಸಮಾನ ಅಂತಸ್ತನ್ನ ಹೊಂದಿರುವಂತಹ ಜನರ ಗುಂಪಾಗಿದೆ. ಉದಾಹರಣೆಗೆ ಏನಪ್ಪಾ ಅಂದ್ರೆ ಹಲವಾರು ವರ್ಗಗಳಿದಾವೆ ಅಂತ ತಿಳ್ಕೊಳ್ಳೋಣ. ಶ್ರೀಮಂತ ವರ್ಗ, ಮಧ್ಯಮ ವರ್ಗ, ಬಡವರ್ಗ ಅಂತ. ಅದರಲ್ಲಿ ಒಂದೇ ವರ್ಗದ ಜನರು ಒಂದೇ ರೀತಿಯ ಅಂತಸ್ತನ್ನ ಹೊಂದಿರ್ತಾರೆ. ಒಂದೇ ವರ್ಗದ ಜನರು ಒಂದೇ ರೀತಿಯ ಸಮಾನ ಸ್ಥಾನಮಾನಗಳನ್ನ ಹೊಂದಿರ್ತಾರೆ. ಒಂದೇ ವರ್ಗದ ಜನರು ಸಾಮಾನ್ಯವಾಗಿ ಒಂದೇ ರೀತಿಯ ಸಂಪತ್ತು, ಆದಾಯ, ಶಿಕ್ಷಣ, ಉದ್ಯೋಗ, ಈ ರೀತಿ ಅಂತಸ್ತುಗಳನ್ನ ಹೊಂದಿರ್ತಾರೆ. ಈ ರೀತಿ ವರ್ಗ ಅನ್ನೋದು ಅಂತಸ್ತು ಸೂಚಕ ಸಮೂಹ ಆಗಿದೆ. ಒಂದೇ ರೀತಿಯ ಅಂತಸ್ತನ್ನ, ಒಂದೇ ರೀತಿಯ ಸ್ಥಾನಮಾನವನ್ನ ಹೊಂದಿರುವಂತಹ ಜನರ ಗುಂಪುಗಳನ್ನ ಸೂಚಿಸುವಂತಹ ಸೂಚಕ ಆಗಿದೆ ಅಂತ ಕರಿಬಹುದು. ವರ್ಗದ ಮೂರನೇ ಲಕ್ಷಣ ಯಾವುದಪ್ಪ ಅಂದ್ರೆ ಸಾಧಿತ ಅಂತಸ್ತು. ವರ್ಗ ಮೇನ್ಲಿ ಅದು ಅಚೀವ್ಡ್ ಸ್ಟೇಟಸ್. ಜಾತಿನಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಅವನ ಸ್ಥಾನಮಾನ ನಿರ್ಧಾರ ಆಗೋಗುತ್ತೆ. ಜಾತಿನಲ್ಲಿ ಆ ವ್ಯಕ್ತಿ ಸಾಯೋ ತನಕ ಆ ಸ್ಥಾನಮಾನದಿಂದ ಆಚೆ ಬರಕ್ ಸಾಧ್ಯನೇ ಆಗೋದಿಲ್ಲ. ಅವನು ಎಷ್ಟೇ ಆದಾಯ ಗಳಿಸಿದ್ರು, ಎಷ್ಟೇ ಸಂಪತ್ತನ್ನು ಗಳಿಸಿದ್ರು, ಜಾತಿ ವ್ಯವಸ್ಥೆನಲ್ಲಿ ಹುಟ್ಟುತ್ತಿದ್ದಂಗೆ ಆ ವ್ಯಕ್ತಿಯ ಸ್ಥಾನಮಾನ ನಿರ್ಧಾರ ಆಗುತ್ತೆ. ಸಾಯೋ ತನಕ ಕೂಡ ಆ ಸ್ಥಾನಮಾನದಿಂದ ಆಚೆ ಬರಕ್ ಸಾಧ್ಯ ಇಲ್ಲ. ಆದ್ರೆ ವರ್ಗ ವ್ಯವಸ್ಥೆ ಆ ರೀತಿ ಅಲ್ಲ. ವರ್ಗ ವ್ಯವಸ್ಥೆನಲ್ಲಿ ಹುಟ್ಟು ಒಬ್ಬ ವ್ಯಕ್ತಿಯ ಸ್ಥಾನಮಾನವನ್ನ ಸಂಪೂರ್ಣವಾಗಿ ನಿರ್ಧಾರ ಮಾಡೋದಿಲ್ಲ. ಈ ವರ್ಗ ವ್ಯವಸ್ಥೆನಲ್ಲಿ ಒಬ್ಬ ವ್ಯಕ್ತಿ ಬಡ ವರ್ಗದಲ್ಲಿ ಹುಟ್ಟಿದ್ರು ಕೂಡ ತನ್ನ ಒಂದು ಶಿಕ್ಷಣದಿಂದ, ತನ್ನ ಒಂದು ಸತತ ಪರಿಶ್ರಮದಿಂದ, ತನ್ನ ಒಂದು ಉದ್ಯೋಗದಿಂದ ಅಥವಾ ತಾನು ಕಷ್ಟಪಟ್ಟು ಕೆಲಸ ಮಾಡಿಬಿಟ್ಟು ಹೆಚ್ಚಿನ ಸಂಪತ್ತು, ಹಣ, ಆದಾಯವನ್ನ ಗಳಿಸೋದ್ರ ಮೂಲಕ ಆ ಬಡ ವರ್ಗದಲ್ಲಿ ಹುಟ್ಟಿರುವಂತ ಒಬ್ಬ ವ್ಯಕ್ತಿ ಶ್ರೀಮಂತ ವರ್ಗಕ್ಕೆ ಸಾಮಾಜಿಕ ಆರೋಹಣ ಹೊಂದೋದಿಕ್ಕೆ, ಸೋಷಿಯಲ್ ಕ್ಲೈಂಬಿಂಗ್ ಮಾಡೋದಿಕ್ಕೆ ಕೂಡ ಈ ವರ್ಗ ವ್ಯವಸ್ಥೆನಲ್ಲಿ ಅವಕಾಶ ಇದೆ. ಸೊ ಈ ರೀತಿ ವರ್ಗ ವ್ಯವಸ್ಥೆ ಒಂದು ಸಾಧಿತವಾದಂತ ಅಂತಸ್ತಾಗಿದೆ. ಹಾಗಾಗ್ಬಿಟ್ಟೆ ವರ್ಗ ವ್ಯವಸ್ಥೆನ ತೆರೆದ ವ್ಯವಸ್ಥೆ ಅಥವಾ ಮುಕ್ತ ವ್ಯವಸ್ಥೆ, ಓಪನ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಈ ವರ್ಗ ವ್ಯವಸ್ಥೆನಲ್ಲಿ ಒಬ್ಬ ವ್ಯಕ್ತಿ ಕೆಳವರ್ಗ, ಮಧ್ಯಮ ವರ್ಗಕ್ಕೆ ಸೇರಿರೋನು
ತನ್ನ ಒಂದು ಸಾಧನೆಯ ಮೂಲಕ ಅವನು ಮೇಲ್ವರ್ಗಕ್ಕೆ ಚಲಿಸೋದಿಕ್ಕೆ, ಸಾಮಾಜಿಕ ಆರೋಹಣ ಹೊಂದೋದಿಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಮೇಲ್ವರ್ಗದ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಬೇಜವಾಬ್ದಾರಿತನದಿಂದ ಅಥವಾ ತನ್ನ ನಿಷ್ಕ್ರಿಯತನದಿಂದ ತನ್ನ ಆದಾಯ ಎಲ್ಲ ಕಳ್ಕೊಂಬಿಟ್ಟು ಸಾಮಾಜಿಕ ಅವರೋಹಣ ಹೊಂದಿ ಅವನೊಬ್ಬ ಬಡ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಂದು ನಿಕೃಷ್ಟ ಸ್ಥಾನಮಾನ ಹೊಂದೋದಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ. ಈ ರೀತಿ ವರ್ಗ ವ್ಯವಸ್ಥೆ 3ನೇ ಲಕ್ಷಣ ಇದೊಂದು ಸಾಧಿತ ಅಂತಸ್ತಾಗಿದೆ. ಇದಕ್ಕೆ ಉದಾಹರಣೆ ಅಂದ್ರೆ ಬೇಕಾದಷ್ಟು ಉದಾಹರಣೆ ಬರುತ್ತೆ. ನಮ್ಮ ಭಾರತ ದೇಶದ ಸಕ್ಸಸ್ಫುಲ್ ಉದ್ಯಮಿಗಳಾಗಿರುವಂತಹ ಟಾಟಾ ಗ್ರೂಪ್ ಆಗಿರ್ಬೋದು. ಟಾಟಾ ಗ್ರೂಪ್ನ ಮೂಲ ವ್ಯಕ್ತಿ ಇದಾರಲ್ಲ, ಜೇಮ್ಸ್ ಶೆಟ್ಜಿ ಟಾಟಾ. ಜೇಮ್ಸ್ ಶೆಟ್ಜಿ ಟಾಟಾ ಅವರು ಮೂಲತಃ ದೊಡ್ಡ ಶ್ರೀಮಂತ ಅಂತಂದಲ್ಲಿ ಹುಟ್ಟಿರ್ಲಿಲ್ಲ, ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲೇ ಹುಟ್ಟಿದ್ರು. ತಮ್ಮ ಒಂದು ಸ್ವಂತ ಒಂದು ಸಾಧನೆಯಿಂದ ಶ್ರೀಮಂತ ವ್ಯಕ್ತಿಯಾಗಿ, ಶ್ರೀಮಂತ ಕುಟುಂಬದ ವ್ಯಕ್ತಿಯಾಗಿ ಅವರು ಪರಿವರ್ತನೆ ಹೊಂದಿದ್ರು ತಮ್ಮ ಒಂದು ಸತತ ಪರಿಶ್ರಮದಿಂದ. ಅದೇ ರೀತಿ ಭಾರತದಲ್ಲಿ ಅಂಬಾನಿ ಕುಟುಂಬನೂ ಕೂಡ ಇದಕ್ಕೊಂದು ಒಳ್ಳೆ ಉದಾಹರಣೆ ಆಗಿದೆ. ಅದೇ ರೀತಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್, ಇವರು ತೀರಾ ಒಂದು ಕೆಳ ವರ್ಗದ ಒಂದು ಕುಟುಂಬದಲ್ಲಿ ಜನಿಸಿದ್ರು. ತಮ್ಮ ಒಂದು ಸಾಧನೆ ಮೂಲಕ ಅಮೆರಿಕ ದೇಶಕ್ಕೆ ಇವರು ಅಧ್ಯಕ್ಷರಾಗಿ ಒಂದು ಒಳ್ಳೆ ಸ್ಥಾನಮಾನನ ಪಡೆದ್ರು. ಈ ರೀತಿ ಸಾಧಿತ ಅಂತಸ್ತಿನ ಮೂಲಕ ಕೆಳ ವರ್ಗದ ಜನಗಳು ತಮ್ಮ ಒಂದು ಸತತ ಪರಿಶ್ರಮ, ಸಾಧನೆ ಇವುಗಳ ಮೂಲಕ ಒಂದು ಉನ್ನತ ವರ್ಗಕ್ಕೆ ತಲುಪಿರುವಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಸಾವಿರಾರಿದೆ. ಈ ರೀತಿ ವರ್ಗ ವ್ಯವಸ್ಥೆ ಪ್ರಮುಖವಾಗಿ ಸಾಧಿತ ಅಂತಸ್ತಾಗಿದೆ. ಇದರದ್ದು 3ನೇ ಲಕ್ಷಣ ಯಾವುದಪ್ಪ ಅಂದ್ರೆ ವರ್ಗ. 4ನೇ ಲಕ್ಷಣ ಯಾವುದಪ್ಪ ಅಂದ್ರೆ ವರ್ಗವು ಸಾರ್ವತ್ರಿಕ ಸ್ವರೂಪದ್ದು, ಇಟ್ ಈಸ್ ಯೂನಿವರ್ಸಲ್. ಇದು ವರ್ಗದ 4ನೇ ಲಕ್ಷಣ ಆಗಿದೆ. ವರ್ಗವು ಸಾರ್ವತ್ರಿಕ ಸ್ವರೂಪದ್ದು ಅಂದ್ರೆ ಈ ವರ್ಗ ವ್ಯವಸ್ಥೆ ಸಾಮಾನ್ಯವಾಗಿ ಎಲ್ಲ ಒಂದು ಆಧುನಿಕ ಸಮಾಜಗಳಲ್ಲಿ, ಎಲ್ಲ ಒಂದು ಕೈಗಾರಿಕಾ ಸಮಾಜಗಳಲ್ಲಿ, ಎಲ್ಲ ಒಂದು ಮುಂದುವರೆದ ಸಮಾಜಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ವ್ಯವಸ್ಥೆಯಾಗಿದೆ. ಈ ಜಾತಿ ವ್ಯವಸ್ಥೆ ಆದ್ರೆ ಕೇವಲ ಭಾರತದಲ್ಲಿ ಮಾತ್ರ ಕಂಡುಬರುತ್ತೆ. ಅದೇ ಗುಲಾಮಿ ಪದ್ಧತಿ ಆದ್ರೆ ಪ್ರಾಚೀನ ಕಾಲದಲ್ಲಿ ಮಾತ್ರ ಇತ್ತು. ಎಸ್ಟೇಟ್ ವ್ಯವಸ್ಥೆ ಮಧ್ಯಯುಗದ ಯುರೋಪಲ್ಲಿ ಮಾತ್ರ ಇತ್ತು. ಆದರೆ ಈ ವರ್ಗ ವ್ಯವಸ್ಥೆ ಈ ರೀತಿ ಪರ್ಟಿಕ್ಯುಲರ್ ಆಗಿ ಒಂದೇ ದೇಶಕ್ಕೆ ಸೀಮಿತ ಆಗಿಲ್ಲ. ಈ ವರ್ಗ ವ್ಯವಸ್ಥೆ ಅನ್ನೋದು ಜಗತ್ತಿನ ಎಲ್ಲಾ ಮುಂದುವರೆದ ಸಮಾಜಗಳಲ್ಲೂ, ಜಗತ್ತಿನ ಎಲ್ಲಾ ಕೈಗಾರಿಕಾ ಸಮಾಜಗಳಲ್ಲೂ ಸಾರ್ವತ್ರಿಕವಾಗಿ ಕಂಡುಬರುತ್ತಿರುವಂತಹ ಒಂದು ಸಾಮಾಜಿಕ ಸ್ತರ ವಿನ್ಯಾಸದ ರೂಪ ಆಗಿದೆ. ಈ ರೀತಿ ಇದು ಸಾರ್ವತ್ರಿಕ ಸ್ವರೂಪ ಹೊಂದಿದೆ. ಇದ್ರದ್ದು 5ನೇ ಲಕ್ಷಣ ಯಾವುದಪ್ಪ ಅಂದ್ರೆ ಸಾಮಾಜಿಕ ವರ್ಗವು ಒಂದು ಆರ್ಥಿಕ ಸಮೂಹವಾಗಿದೆ ಅಂತ ಕರಿಬಹುದು. ಸೋಷಿಯಲ್ ಕ್ಲಾಸ್ ಆ್ಯಂಡ್ ಎಕನಾಮಿಕ್ ಗ್ರೂಪ್ ಅಂತ ಕರಿಬಹುದು. ಅಂದ್ರೆ ಇದು ಯಾವ ರೀತಿ ಒಂದು ಆರ್ಥಿಕ ಸಮೂಹವಾಗಿದೆ ಅಂದ್ರೆ ವರ್ಗದಲ್ಲಿ ಮೇಲ್ವರ್ಗ, ಕೆಳವರ್ಗ, ಶ್ರೀಮಂತ ವರ್ಗ, ಬಡವರ್ಗ ಅಂತ ವ್ಯಕ್ತಿಗಳನ್ನ ವಿಂಗಡಿಸೋದೇ ಮುಖ್ಯವಾಗಿ ಅವರ ಸಂಪತ್ತಿನ ಆಧಾರದ ಮೇಲೆ, ಅವರ ಆಸ್ತಿ ಆಧಾರದ ಮೇಲೆ, ಅವರ ಆದಾಯದ ಆಧಾರದ ಮೇಲೆ, ಅವ್ರ ಶಿಕ್ಷಣ, ಉದ್ಯೋಗ ಇವುಗಳ ಆಧಾರದ ಮೇಲೆ. ಸೊ ಈ ರೀತಿ ನಾವು ವರ್ಗನ ಕ್ಲಾಸಿಫಿಕೇಶನ್ ಮಾಡದೆ, ಜನಗಳನ್ನ ವರ್ಗೀಕರಿಸೋದೇ ಸಾಮಾಜಿಕ ವರ್ಗ ವ್ಯವಸ್ಥೆನಲ್ಲಿ ಅವ್ರು ಹೊಂದಿರುವಂತಹ ಆದಾಯ, ಸಂಪತ್ತು, ಸಂಪನ್ಮೂಲ ಇವುಗಳ ಆಧಾರದ ಮೇಲೆ. ಹೀಗಾಗ್ಬಿಟ್ಟು ಸಾಮಾಜಿಕ ವರ್ಗ ಒಂದು ಪ್ರಮುಖವಾಗಿ ಆರ್ಥಿಕ ಸಮೂಹನೇ ಆಗಿದೆ ಅಂತ ಕರಿಬಹುದು. ಆದರೂ ಕೂಡ ಇದು ಆರ್ಥಿಕ ಸಮೂಹನೇ ಆಗಿದ್ರೂ ಕೂಡ ಇನ್ನು ಮುಖ್ಯವಾಗಿ ಕೆಲವೊಂದು ವ್ಯಕ್ತಿನಿಷ್ಠ ಅಂಶಗಳು ಇಲ್ಲಿ ಮುಖ್ಯ ಆಗ್ತವೆ. ಯಾವ್ದಪ್ಪ ಅಂದ್ರೆ ವರ್ಗ ಪ್ರಜ್ಞೆ, ವರ್ಗ ಪಾತ್ರ, ಆಮೇಲೆ ವರ್ಗ ಐಕ್ಯ, ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ವರ್ಗದೊಂದಿಗೆ ಗುರುತಿಸಿಕೊಳ್ಳುವಂತಹ ಮನೋಭಾವನೆನ ಹೊಂದಿರೋದು. ಈ ರೀತಿ ಇಲ್ಲಿ ಕೆಲವು ವ್ಯಕ್ತಿನಿಷ್ಠ ಅಂಶಗಳು ಒಂದಿಷ್ಟು ಮುಖ್ಯ ಆಗ್ತವೆ. ಆದ್ರೂ ಕೂಡ ನಾವು ಸಾಮಾಜಿಕ ವರ್ಗ ವ್ಯವಸ್ಥೆಯನ್ನ ಒಂದು ಆರ್ಥಿಕ ಸಮೂಹ ಆಗಿದೆ ಅಂತ ಕರಿಬಹುದು. ವರ್ಗ ವ್ಯವಸ್ಥೆಯ 6ನೇ ಲಕ್ಷಣ ಯಾವುದಪ್ಪ ಅಂದ್ರೆ ಸದಸ್ಯರಲ್ಲಿನ ಭಾವನೆಯ ರೀತಿ. ಈ ವರ್ಗ ವ್ಯವಸ್ಥೆಯಲ್ಲಿರುವಂತಹ ಸದಸ್ಯರಲ್ಲಿ ಸಾಮಾನ್ಯವಾಗಿ 3 ರೀತಿಯ ಭಾವನೆಗಳು ಕಂಡು ಬರ್ತವೆ ಅಂತ ಅಂದ್ಬಿಟ್ಟು ಮೆಕೆವೆರ್ ಮತ್ತು ಪೇಜ್ ರವರು ಹೇಳ್ತಾರೆ. ಈ ವರ್ಗ ವ್ಯವಸ್ಥೆಯಲ್ಲಿರುವಂತಹ ಜನಗಳಲ್ಲಿ ಕಂಡುಬರುವಂತಹ ಆ 3 ರೀತಿಯ ಭಾವನೆಗಳು ಯಾವ್ದಪ್ಪ ಅಂದ್ರೆ ಒಂದೇ ವರ್ಗದ ಜನರಲ್ಲಿ ಫೀಲಿಂಗ್ ಆಫ್ ಈಕ್ವಾಲಿಟಿ ಕಂಡು ಬರುತ್ತೆ, ಸಮಾನತೆಯ ಭಾವನೆ ಕಂಡು ಬರುತ್ತೆ. ಸಮಾನತೆಯ ಭಾವನೆ ಒಂದೇ ವರ್ಗದ ಜನರಲ್ಲಿ, ಶ್ರೀಮಂತರಲ್ಲೇ ನಾವೆಲ್ಲರೂ ಶ್ರೀಮಂತರು, ನಾವೆಲ್ಲರೂ ಸಮಾನರು. ಮಧ್ಯಮ ವರ್ಗದಲ್ಲಿ ನಾವೆಲ್ಲರೂ ಮಧ್ಯಮ ವರ್ಗದವರು, ನಾವೆಲ್ಲರೂ ಸಮಾನರು. ಕೆಳವರ್ಗದವರಲ್ಲಿ ನಾವೆಲ್ಲರೂ ಕೆಳವರ್ಗದವರು, ಸಮಾಜದಿಂದ ತುಂಬಾ ಅವಕಾಶಗಳಿಂದ ವಂಚಿತರಾಗಿದ್ದೀವಿ, ನಾವೆಲ್ಲರೂ ಕೂಡ ಸಮಾನರು ಅಂತ ಕೆಳವರ್ಗದವರಲ್ಲಿ. ಈ ರೀತಿ ವರ್ಗ ವ್ಯವಸ್ಥೆಯಲ್ಲಿ ಮೆಕೆವೆರ್ ಮತ್ತು ಪೇಜ್ ಪ್ರಕಾರ 3 ರೀತಿಯ ಭಾವನೆಗಳು ಕಂಡುಬರುತ್ತೆ. 1ನೇ ಭಾವನೆ ಯಾವುದಪ್ಪ ಅಂದ್ರೆ ಒಂದೇ ವರ್ಗದ ಜನರಲ್ಲಿ ಕಂಡುಬರುವ ಸಮಾನತೆಯ ಭಾವನೆ, ಫೀಲಿಂಗ್ ಆಫ್ ಈಕ್ವಾಲಿಟಿ. 2ನೇ ಭಾವನೆ ಯಾವುದಪ್ಪ ಅಂದ್ರೆ ಈ ಮೇಲಿನ ಸ್ಥಾನದಲ್ಲಿರೋರನ್ನ ನೋಡ್ಕೊಂಡು ಸಮಾಜದಲ್ಲಿ ಉನ್ನತ
ಸ್ಥಾನವನ್ನ ಹೊಂದಿರುವವರನ್ನ ನೋಡ್ಕೊಂಡು, ಒಳ್ಳೆ ಸ್ಥಾನಮಾನವನ್ನ ಹೊಂದಿರುವವರನ್ನ ನೋಡ್ಕೊಂಡು ಕೆಳಗಿನ ಸ್ಥಾನದವರು ತಮ್ಮ ಬಗ್ಗೆ ತಾವೇ ಹೊಂದಿರಬಹುದಾದ ಭಾವನೆ, ಇದಕ್ಕೆ ಕೀಳಿರಿಮೆಯ ಭಾವನೆ, ಫೀಲಿಂಗ್ ಆಫ್ ಇನ್ಫೀರಿಯಾರಿಟಿ ಅಂತ ಕರಿಬಹುದು. ಸಮಾಜದಲ್ಲಿ ಮೇಲಿನ ಸ್ಥಾನದವರು ಹಲವಾರು ಸೌಲಭ್ಯಗಳನ್ನ, ಒಳ್ಳೊಳ್ಳೆ ಅವಕಾಶಗಳು ಹೊಂದಿರ್ತಾರೆ. ಇದನ್ನ ನೋಡ್ಕೊಂಡ್ಬಿಟ್ಟು ಕೆಳಗಿನ ಸ್ಥಾನದಲ್ಲಿರೋರು ನಮಗಿಂತ ಅವಕಾಶಗಳು ಸಿಗ್ತಿಲ್ಲ, ನಾವೆಲ್ಲದರಿಂದ ವಂಚಿತರಾಗ್ತಿದೀವಿ ಅಂತ ಅವ್ರ ಬಗ್ಗೆ ಅವರೇ ಕೆಲವು ಭಾವನೆಗಳನ್ನ ಹೊಂದ್ಕೊಳ್ತಾರೆ. ಇದಕ್ಕೆ ಫೀಲಿಂಗ್ ಆಫ್ ಇನ್ಫೀರಿಯಾರಿಟಿ ಅಂತ ಕರಿಬಹುದು, ಕೀಳಿರಿಮೆಯ ಭಾವನೆ ಅಂತ ಕರಿಬಹುದು. ಈ ರೀತಿ ಒಂದು ಭಾವನೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ, ಸಮಾಜದಲ್ಲಿರುವಂತ ಮೇಲ್ವರ್ಗದವರು ಕೆಳವರ್ಗದವ್ರನ್ನ ನೋಡ್ಕೊಂಡ್ಬಿಟ್ಟು ಮೇಲ್ವರ್ಗದವರು ನಾವೆಲ್ಲರಿಗಿಂತ ಮೇಲು ಅಂತ ಅಂದ್ಬಿಟ್ಟು ಮೇಲಿರಿಮೆಯ ಭಾವನೆಯನ್ನ ಹೊಂದಿರ್ತಾರೆ, ಫೀಲಿಂಗ್ ಆಫ್ ಸುಪೀರಿಯಾರಿಟಿ ಹೊಂದಿರ್ತಾರೆ. ಈ ರೀತಿ ವರ್ಗ ವ್ಯವಸ್ಥೆನಲ್ಲಿಯ ಸದಸ್ಯರಲ್ಲಿ ಸಾಮಾನ್ಯವಾಗಿ 3 ರೀತಿಯ ಭಾವನೆಗಳು ಕಂಡುಬರ್ತವೆ. ಒಂದು ಸಮಾನತೆಯ ಭಾವನೆ, ಫೀಲಿಂಗ್ ಆಫ್ ಈಕ್ವಾಲಿಟಿ. ಇನ್ನೊಂದು ಕೀಳಿರಿಮೆಯ ಭಾವನೆ, ಫೀಲಿಂಗ್ ಆಫ್ ಇನ್ಫೀರಿಯಾರಿಟಿ. ಇನ್ನೊಂದು ಮೇಲಿರಿಮೆಯ ಭಾವನೆ, ಫೀಲಿಂಗ್ ಆಫ್ ಸುಪೀರಿಯಾರಿಟಿ. 7ನೇ ಅಂಶ ಯಾವ್ದಪ್ಪ ಅಂದ್ರೆ, ವರ್ಗದ ಪ್ರಮುಖ ಲಕ್ಷಣ ಸಾಮಾಜಿಕ ಪ್ರತಿಷ್ಠೆಯ ಅಂಶ. ಅಂದ್ರೆ ನಾವು ಪ್ರತಿಯೊಂದು ವರ್ಗನೂ ಕೂಡ ನಿರ್ಧಾರ ಮಾಡೋದು ಯಾವ್ದಪ್ಪ ಅಂದ್ರೆ, ಆ ವರ್ಗ ವ್ಯವಸ್ಥೆನಲ್ಲಿ ಆ ಒಂದು ವರ್ಗ ಹೊಂದಿರುವಂತಹ ಸಾಮಾಜಿಕ ಪ್ರತಿಷ್ಠೆ ಆಧಾರದ ಮೇಲೆ, ಸಾಮಾಜಿಕ ಸ್ಥಾನಮಾನದ ಆಧಾರದ ಮೇಲೆ ಆ ವರ್ಗ ಯಾವ ರೀತಿ ಒಂದು ಗೌರವವನ್ನ, ಯಾವ ರೀತಿ ಒಂದು ಸ್ಥಾನಮಾನನ ಗಳಿಸಿದೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೋಬಹುದು. ಸೊ ಸಾಮಾಜಿಕ ಪ್ರತಿಷ್ಠೆಯ ಅಂಶ ಬಹಳ ಪ್ರಮುಖವಾದಂತ ಒಂದು ಲಕ್ಷಣ ಆಗಿದೆ. ಒಂದು ವರ್ಗ ಇದ್ದಿದ್ದು ಪ್ರಪಂಚದಲ್ಲಿರುವಂತ ಎಲ್ಲಾ ಸಮಾಜಗಳಲ್ಲೂ ಕೂಡ ಒಂದೇ ರೀತಿಯ ಸ್ಥಾನಮಾನನ ಹೊಂದಿರೋದಿಲ್ಲ. ಒಂದು ವರ್ಗ ಯಾವ ರೀತಿ ಸ್ಥಾನಮಾನ ಹೊಂದುತ್ತೆ ಅನ್ನೋದು ಆ ಸಮಾಜದಲ್ಲಿ ಆ ವರ್ಗ ಎಷ್ಟು ಪ್ರತಿಷ್ಠೆ ಹೊಂದಿದೆ, ಎಷ್ಟು ಮಟ್ಟದ ಪ್ರತಿಷ್ಠೆ ಹೊಂದಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಉದಾಹರಣೆಗೆ ಭಾರತದಲ್ಲಿ ಕಾರ್ಮಿಕ ವರ್ಗ, ಭಾರತ ದೇಶದಲ್ಲಿ ಕಾರ್ಮಿಕ ವರ್ಗ ಒಂದು ಕೆಳವರ್ಗ ಆಗಿದೆ. ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋ ವರ್ಗ ಆಗಿಲ್ಲ. ಭಾರತೀಯ ಸಮಾಜದಲ್ಲಿ ಅಷ್ಟೊಂದು ಪ್ರತಿಷ್ಠೆನ ಹೊಂದಿರುವಂತಹ ವರ್ಗ ಆಗಿಲ್ಲ. ಕಾರ್ಮಿಕ ವರ್ಗ ತುಂಬಾ ಸಫರ್ ಮಾಡ್ತಿರೋ ವರ್ಗ ಆಗಿದೆ, ಎಲ್ಲ ಅವಕಾಶಗಳಿಂದ ವಂಚಿತರಾಗಿರುವಂತ ವರ್ಗ ಆಗಿದೆ. ಅಷ್ಟೊಂದು ದೊಡ್ಡ ಮಟ್ಟದ ಯುನೈಟ್ ಆಗಿರೋ ವರ್ಗ ಆಗಿಲ್ಲ. ಸಮಾಜದಲ್ಲಿ ತುಂಬಾ ಪ್ರತಿಷ್ಠಿತ ಸ್ಥಾನಮಾನವನ್ನ ಭಾರತೀಯ ಸಮಾಜದಲ್ಲಿ ಪಡೆದಿಲ್ಲ. ಇದೇ ಕಾರ್ಮಿಕ ವರ್ಗ ಕಮ್ಯುನಿಸ್ಟ್ ಸಮಾಜಗಳಲ್ಲಿ ಅತ್ಯಂತ ಪ್ರಬಲವಾದಂತ ವರ್ಗ ಆಗಿದೆ. ಅತ್ಯಂತ ಪ್ರಬಲವಾದಂತ ಒಂದು ರಾಜಕೀಯ ವರ್ಗದ ತರನೇ ಆಗಿದೆ, ಪ್ರತಿಷ್ಠಿತ ವರ್ಗದ ತರನೇ ಆಗಿದೆ. ಅಲ್ಲಿನ ಸರ್ಕಾರಗಳನ್ನ ನಿರ್ಧಾರ ಮಾಡುವಂತಹ ವರ್ಗ ಆಗಿದೆ. ಸೊ ಸೇಮ್ ಅದೇ ಕಾರ್ಮಿಕ ವರ್ಗ ಭಾರತೀಯ ಸಮಾಜದಲ್ಲಿ ಕಡಿಮೆ ಪ್ರತಿಷ್ಠೆ ಹೊಂದಿರೋದಕ್ಕೆ ಒಂದು ಕೆಳವರ್ಗದ ರೀತಿ ಇದೆ. ಅದೇ ಕಾರ್ಮಿಕ ವರ್ಗ ಕಮ್ಯುನಿಸ್ಟ್ ಸಮಾಜಗಳಲ್ಲಿ ಒಳ್ಳೆ ಪ್ರತಿಷ್ಠೆ ಹೊಂದಿರೋದ್ರಿಂದ ಅತ್ಯಂತ ಪ್ರಭಾವಿ ವರ್ಗ ಆಗಿದೆ. ಈ ರೀತಿ ಸಾಮಾಜಿಕ ವರ್ಗ ವ್ಯವಸ್ಥೆನಲ್ಲಿ ಒಂದು ವರ್ಗದ ಸ್ಥಾನಮಾನ ನಿರ್ಧಾರ ಆಗೋದು ಆ ವರ್ಗ ಆ ಸಮಾಜದಲ್ಲಿ ಹೊಂದಿರುವಂತಹ ಪ್ರತಿಷ್ಠೆಯ ಆಧಾರದ ಮೇಲೆ. ಉದಾಹರಣೆಗೆ ನಾವು ಆದಿವಾಸಿಗಳನ್ನ ತಗೊಂಡ್ರೆ, ಆದಿವಾಸಿ ಸಮಾಜದಲ್ಲಿ ಯಾವ ವರ್ಗ ಪ್ರತಿಷ್ಠಿತ ವರ್ಗ ಆಗಿರುತ್ತೆ ಅಂದ್ರೆ, ಆದಿವಾಸಿ ಸಮಾಜದಲ್ಲಿ ಸಾಧಾರಣವಾಗಿ ಮಂತ್ರವಾದಿಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾರು ಮಂತ್ರವಾದಿಗಳು ಇರ್ತಾರೋ ಅವರಿಗೆ ತುಂಬಾ ಒಂದು ಗೌರವ ಇರುತ್ತೆ, ತುಂಬಾ ಪ್ರತಿಷ್ಠೆ ಇರುತ್ತೆ. ಆದಿವಾಸಿಗಳ ಸಮಾಜದಲ್ಲಿ ಮಂತ್ರವಾದಿಗಳ ವರ್ಗ ಅತ್ಯಂತ ಉನ್ನತವಾದಂತ ವರ್ಗ ಆಗಿರುತ್ತೆ, ಯಾಕೆಂದ್ರೆ ತುಂಬಾ ಪ್ರತಿಷ್ಠೆನ ಹೊಂದಿರುತ್ತೆ. ಅದೇ ರೀತಿ ಪ್ರಜಾಪ್ರಭುತ್ವ ಸಮಾಜಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಎಲ್ಲಾದ್ರ ಮೇಲೂ ತಮ್ಮ ಹತೋಟಿಯನ್ನ ಹೊಂದಿರ್ತಾರೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಒಂದು ಗೌರವ ಇರುತ್ತೆ, ಉನ್ನತ ಸ್ಥಾನಮಾನ ಹೊಂದಿರ್ತಾರೆ. ಸೊ ಪ್ರಜಾಪ್ರಭುತ್ವ ದೇಶಗಳಲ್ಲಿ ರಾಜಕೀಯ ವರ್ಗ ಅತ್ಯಂತ ಒಂದು ಪ್ರತಿಷ್ಠಿತವಾದ ಉನ್ನತವಾದ ಸ್ಥಾನಮಾನ ಪಡೆದಿರುವಂತಹ ವರ್ಗ ಆಗಿರುತ್ತೆ. ಅದೇ ರೀತಿ ನಾವು ಒಂದು ಬಂಡವಾಳಶಾಹಿ ಸಮಾಜದಲ್ಲಿ ನೋಡಿದ್ರೆ, ಬಂಡವಾಳಶಾಹಿ ಸಮಾಜದಲ್ಲಿ ಬಂಡವಾಳದಾರರು, ಇನ್ವೆಸ್ಟರ್ಸ್ ಏನಿರ್ತಾರೆ, ಕ್ಯಾಪಿಟಲಿಸ್ಟರ್ಸ್ ಏನಿರ್ತಾರೆ, ಅವರು ಒಂದು ಉನ್ನತವಾದ ವರ್ಗ ಆಗಿರ್ತಾರೆ. ಅದೇ ರೀತಿ ನಾವು ಸೈನಿಕ ಸಮಾಜದಲ್ಲಿ ನೋಡ್ತಾ ಹೋದ್ರೆ, ಮಿಲಿಟರಿ ಗೌರ್ಮೆಂಟ್ ಇರುವಂತಹ ಸಮಾಜದಲ್ಲಿ ಸೈನಿಕರ ಸ್ಥಾನಮಾನ ಅಥವಾ ಆಡಳಿತಗಾರರ ಸ್ಥಾನಮಾನ ಬಹಳ ಉನ್ನತ ಮಟ್ಟದಲ್ಲಿರುತ್ತೆ. ಅವ್ರು ತುಂಬಾ ಪ್ರತಿಷ್ಠೆನ ಹೊಂದಿರ್ತಾರೆ. ಆ ವರ್ಗ ಅತ್ಯಂತ ಹೆಚ್ಚಿನ ಸ್ಥಾನಮಾನನ ಹೊಂದಿರುವಂತ ವರ್ಗ ಆಗಿರುತ್ತೆ. ಈ ರೀತಿ ವರ್ಗ ವ್ಯವಸ್ಥೆ 7ನೇ ಲಕ್ಷಣ ಸಾಮಾಜಿಕ ಪ್ರತಿಷ್ಠೆಯ ಅಂಶ. ಪ್ರತಿಯೊಂದು ವರ್ಗ ಕೂಡ ಆ ಸಮಾಜದಲ್ಲಿ ಎಷ್ಟು ಪ್ರತಿಷ್ಠೆ ಹೊಂದಿರುತ್ತೆ ಅನ್ನೋ ಆಧಾರದ ಮೇಲೆ ಆ ಒಂದು ವರ್ಗದ ಸ್ಥಾನಮಾನಗಳು ನಿರ್ಧಾರ ಆಗುತ್ತೆ. ವರ್ಗ ವ್ಯವಸ್ಥೆ 8ನೇ ಲಕ್ಷಣ ಯಾವುದಪ್ಪ ಅಂದ್ರೆ, ವರ್ಗವು ಹೆಚ್ಚು ಕಡಿಮೆ ಸ್ಥಿರವಾದ ಸಮೂಹ ಆಗಿದೆ. ವರ್ಗ ಹೆಚ್ಚು ಕಡಿಮೆ ಸ್ಥಿರವಾದಂತಹ ಒಂದು ಸಮೂಹ ಆಗಿದೆ. ಈ ಜನಜಂಗಳಿ ಅಥವಾ ಶೋತೃ ಸಮೂಹ, ಈ ರೀತಿ ಒಂದು ಮಾಬು ಗುಂಪಿನ ರೀತಿ ಇದು ತೀರಾ ಅಶಾಶ್ವತ ರೂಪನ ಹೊಂದಿಲ್ಲ. ವರ್ಗ ವ್ಯವಸ್ಥೆ ಹೆಚ್ಚು ಕಡಿಮೆ ಒಂದು ಸ್ಥಿರವಾದಂತಹ
ಸಮೂಹಗಳಾಗಿದೆ. ಸಮಾಜದ ಶ್ರೀಮಂತರು, ಮಧ್ಯಮ ವರ್ಗ, ಬಡವರ್ಗ, ಬಂಡವಾಳದಾರರು, ಕಾರ್ಮಿಕರು, ಈ ರೀತಿ ಏನು ಹಲವಾರು ವರ್ಗಗಳಿದಾವೆ. ಈ ಎಲ್ಲ ವರ್ಗಗಳು ಹೆಚ್ಚು ಕಡಿಮೆ ಸ್ಥಿರತೆಯನ್ನ ಹೊಂದಿರ್ತವೆ. ಆದ್ರೆ ಕೆಲವೊಂದು ಸರ್ತಿ ಯುದ್ಧ, ಕ್ರಾಂತಿಗಳಾದಾಗ ಆ ವರ್ಗ ವ್ಯವಸ್ಥೆ ನಾಶ ಆಗ್ಬೋದು, ಅವನತಿ ಆಗ್ಬೋದು, ಅಥವಾ ಮಾರ್ಪಾಡಾಗ್ಬೋದು. ಆದ್ರೆ ಆ ಸಂದರ್ಭಗಳು ಬಿಟ್ಟು ಮಿಕ್ಕಿಳಿದ ಸಂದರ್ಭಗಳೆಲ್ಲ ಹೆಚ್ಚು ಕಡಿಮೆ ಸ್ಥಿರತೆನ ಹೊಂದಿರ್ತವೆ. 9ನೇ ಲಕ್ಷಣ ಯಾವ್ದಪ್ಪ ಅಂದ್ರೆ ವಿಶಿಷ್ಟವಾದ ಜೀವನ ವಿಧಾನ. ಪ್ರತಿಯೊಂದು ವರ್ಗನೂ ಕೂಡ ತಮ್ಮದೇ ಆದಂತ ಒಂದು ವಿಶಿಷ್ಟವಾದಂತ ಜೀವನ ವಿಧಾನನ ಹೊಂದಿರ್ತವೆ. ಪ್ರತಿ ಒಂದು ವರ್ಗಗಳು ಕೂಡ, ಅದು ಶ್ರೀಮಂತ ವರ್ಗ ಆಗಿರ್ಬೋದು, ಮಧ್ಯಮ ವರ್ಗವಾಗಿರ್ಬೋದು, ಬಡವರ್ಗ ಆಗಿರ್ಬೋದು, ಒಂದೇ ರೀತಿಯ ಜೀವನ ವಿಧಾನನ ಹೊಂದಿರ್ತಾರೆ. ಅವ್ರು ಹಾಕೊಳ್ಳುವಂತ ಉಡುಗೆ ತೊಡುಗೆಗಳಾಗಿರ್ಬೋದು, ಅವ್ರು ಮಾತಾಡುವಂತ ಭಾಷಾ ಶೈಲಿಗಳಾಗಿರ್ಬೋದು, ಅವ್ರಿರೋಂತಹ ಮನೆಗಳ ವಿನ್ಯಾಸ ಆಗಿರ್ಬೋದು, ಅವ್ರು ಉಪಯೋಗಿಸುವಂತಹ ಸಾರಿಗೆ ವಾಹನಗಳಾಗಿರ್ಬೋದು, ಸಂಪರ್ಕ ಸಾಧನಗಳಾಗಿರ್ಬೋದು, ಅವ್ರು ಉಪಯೋಗಿಸುವಂತಹ ಮನರಂಜನಾ ವಸ್ತುಗಳಾಗಿರ್ಬೋದು, ಓದುವಂಥ ಪುಸ್ತಕಗಳಾಗಿರ್ಬೋದು, ಅಥವಾ ಹಣವನ್ನ ವಿನಿಯೋಗಿಸುವಂತಹ ರೀತಿ ಆಗಿರ್ಬೋದು, ಈ ರೀತಿ ಒಂದೇ ವರ್ಗದ ಜನ ಒಂದೇ ರೀತಿಯ ವಿಶಿಷ್ಟವಾದಂಥ ಜೀವನ ವಿಧಾನವನ್ನ ಬೆಳೆಸ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಇಷ್ಟು ಮಾತ್ರ ಅಲ್ಲ, ಒಂದೇ ರೀತಿಯ ಮಾನಸಿಕತೆ ಅಂಶಗಳನ್ನ ಹೊಂದಿರ್ತಾರೆ. ಕೆಲವೊಂದು ರೂಢಿ ಸಂಪ್ರದಾಯಗಳು, ಕೆಲವೊಂದು ಅವ್ರದ್ದು ಮೌಲ್ಯಗಳು, ಕೆಲವೊಂದು ಅವ್ರದ್ದು ಆದರ್ಶವಾದಗಳು, ಕೆಲವೊಂದು ಅವ್ರದ್ದು ವಿಚಾರಗಳು, ಕೆಲವೊಂದು ನಂಬಿಕೆಗಳು, ಇವುಗಳಲ್ಲೂ ಕೂಡ ಒಂದು ಸಾಮ್ಯತೆ ಕಂಡುಬರುತ್ತೆ. ಒಂದೇ ವರ್ಗದ ಜನರಲ್ಲಿ ಒಂದೇ ರೀತಿಯ ವಿಚಾರಗಳು ಕೂಡ ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ರೀತಿ ವರ್ಗ ವ್ಯವಸ್ಥೆ 9ನೇ ಲಕ್ಷಣ ವಿಶಿಷ್ಟ ಜೀವನ ವಿಧಾನ. ಒಂದೊಂದು ವರ್ಗದವರು ತಮ್ಮದೇ ಆದಂತ ಒಂದೊಂದು ವಿಶಿಷ್ಟ ಜೀವನ ವಿಧಾನವನ್ನ ರೂಢಿಸ್ಕೊಂಡಿರ್ತಾರೆ. ಅದು ಸಾಮಾಜಿಕವಾಗಿ ಕಂಡು ಬರುತ್ತೆ. ವರ್ಗದ 10ನೇ ಲಕ್ಷಣ ಯಾವುದಪ್ಪ ಅಂದ್ರೆ ಮುಕ್ತ ಮತ್ತೆ ತೆರೆದ ವ್ಯವಸ್ಥೆ ಆಗಿದೆ. ವರ್ಗ ವ್ಯವಸ್ಥೆ ಈಗಾಗಲೇ ಹೇಳ್ದಂಗೆ ಇದೊಂದು ಓಪನ್ ಆಗಿರೋ ಸಿಸ್ಟಮ್ ಆಗಿದೆ, ಓಪನ್ ಗ್ರೂಪ್ ಆಗಿದೆ. ಜಾತಿ ವ್ಯವಸ್ಥೆ ತರ ಮುಚ್ಚಿದ ಸಮೂಹ ಆಗಿಲ್ಲ. ಒಂದು ಜಾತಿ ವ್ಯವಸ್ಥೆನಲ್ಲಿ ಒಬ್ಬ ವ್ಯಕ್ತಿ ಒಂದು ಜಾತಿಯಲ್ಲಿ ಹುಟ್ಟಿದ್ರೆ ಅವನ ಒಂದು ಜೀವ ಹೋಗೋ ತನಕ ಆ ಜಾತಿ ಬಿಟ್ಟು ಮತ್ತೊಂದು ಜಾತಿಗೆ ಹೋಗೋದಿಕ್ಕೆ ಅವಕಾಶನೇ ಇಲ್ಲ. ಒಂದು ಜಾತಿನಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ರೆ ಅವನಿಗೆ ಜಾತಿಯಿಂದ ಹೊರಗೋಗೋದಿಕ್ಕೆ ಅವಕಾಶ ಇಲ್ಲ, ಹೊರಗಿರೋರಿಗೆ ಆ ಜಾತಿಗೆ ಬಂದು ಸೇರೋದಕ್ಕೆ ಅವಕಾಶ ಇಲ್ಲ. ಜಾತಿ ವ್ಯವಸ್ಥೆ ಮುಚ್ಚಿದ ವ್ಯವಸ್ಥೆ ಆಗಿದೆ. ಅದರ ವರ್ಗ ವ್ಯವಸ್ಥೆ ಅನ್ನೋದು ಇದೊಂದು ತೆರೆದ ವ್ಯವಸ್ಥೆ ಆಗಿದೆ, ಮುಕ್ತ ವ್ಯವಸ್ಥೆ ಆಗಿದೆ. ಒಬ್ಬ ವ್ಯಕ್ತಿ ಶ್ರೀಮಂತ ವರ್ಗಕ್ಕೆ ಸೇರಿರೋನು ತನ್ನ ಒಂದು ಅಜಾಗರೂಕತೆಯಿಂದ, ತನ್ನ ಒಂದು ನಿಷ್ಕ್ರಿಯತೆಯಿಂದ ಅವನು ತನ್ನ ಸಂಪತ್ತು, ಆದಾಯ ಎಲ್ಲ ಕಳ್ಕೊಂಡು ಆ ಒಂದು ಸಮಾಜದಲ್ಲಿ ಅವನು ಬಡ ವರ್ಗಕ್ಕೆ ಬಂದು ತಲುಪಬಹುದು, ಸಾಮಾಜಿಕ ಅವರೋಹಣ ಹೊಂದಿ. ಅದೇ ರೀತಿ ಒಬ್ಬ ಕೆಳವರ್ಗದ ವ್ಯಕ್ತಿ ಅಥವಾ ಮಧ್ಯಮ ವರ್ಗದ ವ್ಯಕ್ತಿ ತನ್ನ ಒಂದು ಸಾಧನೆಯಿಂದ ಸಂಪತ್ತು, ಆದಾಯ, ಒಳ್ಳೆ ಉದ್ಯೋಗ, ಒಳ್ಳೆ ಶಿಕ್ಷಣವನ್ನ ಪಡ್ಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಿ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಕೂಡ ರೂಪುಗೊಳ್ಬಹುದು. ಈ ರೀತಿ ವರ್ಗ ವ್ಯವಸ್ಥೆ ಒಂದು ಮುಕ್ತ ಮತ್ತೆ ತೆರೆದ ವ್ಯವಸ್ಥೆ ಆಗಿದೆ. ಇಲ್ಲಿ ಸಾಮಾಜಿಕ ಆರೋಹಣಕ್ಕೆ, ಅವರೋಹಣಕ್ಕೆ ಮುಕ್ತವಾದ ಅವಕಾಶ ಇದೆ. ಆದ್ರೂ ಕೂಡ ವೇಬರ್ ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರೆ ಈ ಸಾಮಾಜಿಕ ವರ್ಗಗಳೇನಿದೆ ಇದು ಒಂದು ಆದರ್ಶ ಪ್ರರೂಪಗಳು, ಶುದ್ಧ ರೂಪದಲ್ಲಿ ನಾವು ಜಗತ್ತಿನಲ್ಲಿ ಎಲ್ಲೂ ಕೂಡ ನೋಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ, ವರ್ಗ ವ್ಯವಸ್ಥೆ ಒಂದು ಮುಕ್ತ ಮತ್ತು ತೆರೆದ ವ್ಯವಸ್ಥೆ ಆಗಿದೆ. ಇಲ್ಲಿ ಸಾಮಾಜಿಕ ಆರೋಹಣ ಹೊಂದೋದಿಕ್ಕೆ ಅವಕಾಶಗಳಿದೆ. ಇದೇ ಅಂದ ಮಾತ್ರಕ್ಕೆ ಇಲ್ಲಿ ಯಾವುದು ಅಡಚಣೆಗಳೇ ಇಲ್ಲ ಅಂತಲ್ಲ, ಅಡಚಣೆಗಳು ಇದ್ದೇ ಇದಾವೆ. ಆದ್ರೆ ಅಡಚಣೆಗಳಿದ್ರು ಜಾತಿ ಪದ್ಧತಿನಲ್ಲಿ, ಗುಲಾಮಿ ಪದ್ಧತಿನಲ್ಲಿ, ಎಸ್ಟೇಟ್ ಪದ್ಧತಿನಲ್ಲಿ ಇದ್ದಷ್ಟು ಅಡಚಣೆಗಳಿಲ್ಲ. ಆ ಅಡಚಣೆಯ ಪ್ರಮಾಣ ತುಂಬಾ ಕಡಿಮೆ ಇದೆ ವರ್ಗ ವ್ಯವಸ್ಥೆನಲ್ಲಿ, ಒಬ್ಬ ವ್ಯಕ್ತಿ ಮೇಲು ಸ್ಥಾನಕ್ಕೆ ಇರಕ್ಕೆ ಅಂತ ಹೇಳ್ಬೋದು. ಕೊನೆಯ ಅಂಶ ಯಾವ್ದಪ್ಪ ಅಂದ್ರೆ ಸಾಮಾಜಿಕ ವರ್ಗಗಳ ವರ್ಗೀಕರಣ. ಈ ಸಾಮಾಜಿಕ ವರ್ಗಗಳನ್ನ ಕೆಲವೊಬ್ರು ಸಮಾಜಶಾಸ್ತ್ರಜ್ಞರು ಹಲವಾರು ರೀತಿ ವರ್ಗೀಕರಣ ಮಾಡಿದ್ದಾರೆ. ಯಾವ್ಯಾವ ರೀತಿ ಸಾಮಾಜಿಕ ವರ್ಗಗಳನ್ನ ಯಾರ್ಯಾರು ವರ್ಗೀಕರಣ ಮಾಡಿದ್ದಾರೆ ಅಂತ ಒಂದು ಕ್ರಾಸ್ ಚೆಕ್ ಮಾಡೋಣ. ಒಬ್ರು ಆಂಥೋನಿ ಗಿಡೆನ್ಸ್ ಅಂತ ಅಂದ್ಬಿಟ್ಟು ಇವರು ಸಾಮಾಜಿಕ ವರ್ಗಗಳನ್ನ 3 ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆಂಥೋನಿ ಗಿಡೆನ್ಸ್ ಯಾವ್ದ್ಯಾವ್ದಪ್ಪ ಅಂದ್ರೆ, ಒಂದು ಮೇಲಿನ ವರ್ಗ ಅಪ್ಪರ್ ಕ್ಲಾಸ್ ಅಂತ, ಎರಡನೇದು ಮಧ್ಯಮ ವರ್ಗ ಮಿಡಲ್ ಕ್ಲಾಸ್ ಅಂತ, ಮೂರನೇದು ಕೆಳಗಿನ ವರ್ಗ ಲೋಯರ್ ಕ್ಲಾಸ್ ಅಂತ. ಈ ತರ ಆಂಥೋನಿ ಗಿಡೆನ್ಸ್ ಮೇಲಿನ ವರ್ಗ, ಮಧ್ಯಮ ವರ್ಗ, ಕೆಳಗಿನ ವರ್ಗ ಅಂತ 3 ಭಾಗ ಮಾಡಿದ್ದಾರೆ. ಅದೇ ರೀತಿ ವಾರ್ನರ್ ಮತ್ತೆ ಲಂಟನ್ ಅವರು 6 ವರ್ಗ ಮಾಡಿದ್ದಾರೆ ವರ್ಗಗಳನ್ನ. ಅವ್ರು ಆ ವರ್ಗಗಳನ್ನ ಯಾವ ರೀತಿ 6 ವರ್ಗ ಮಾಡಿದಾರಪ್ಪ ಅಂದ್ರೆ, ಈ ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ, ಈ 3 ವರ್ಗಗಳನ್ನು ಮತ್ತೆ 2 ರೀತಿ ವಿಂಗಡಣೆ ಮಾಡ್ತಾ ಬಂದಿದ್ದಾರೆ. ಯಾವ ರೀತಿ ಅಂದ್ರೆ, ಮೇಲ್ವರ್ಗನ ಮೇಲಿನ ಮೇಲುವರ್ಗ, ಕೆಳಗಿನ ಮೇಲುವರ್ಗ ಅಂತ 2 ಆಯ್ತು. ಮಧ್ಯಮ ವರ್ಗನ ಮೇಲಿನ ಮಧ್ಯಮ ವರ್ಗ, ಕೆಳಗಿನ ಮಧ್ಯಮ ವರ್ಗ ಅಂತ. ಅದೇ ರೀತಿ ಕೆಳವರ್ಗನ ಮೇಲಿನ ಕೆಳವರ್ಗ, ಕೆಳಗಿನ ಕೆಳವರ್ಗ ಅಂತ. ಈ ರೀತಿ ಅವರು ವರ್ಗಗಳನ್ನ 6 ಭಾಗ ಮಾಡಿದ್ದಾರೆ. ಅದೇ ರೀತಿ ಕಾರ್ಲ್ ಮಾರ್ಕ್ಸ್ ಅವರು ಸಮಾಜದಲ್ಲಿರುವಂತ ವರ್ಗಗಳನ್ನ ಶ್ರೀಮಂತರು ಮತ್ತೆ ಬಡ ಜನರು ಅಂತ, ಬಂಡವಾಳದಾರರು ಅಥವಾ ಕಾರ್ಮಿಕರು, ಕ್ಯಾಪಿಟಲಿಸ್ಟ್ ಕ್ಲಾಸ್ ಮತ್ತೆ ವರ್ಕಿಂಗ್ ಕ್ಲಾಸ್ ಅಂತ ಈ ರೀತಿ 2 ವಿಧ ಮಾಡಿದ್ದಾರೆ. ಈ ರೀತಿ ಹಲವಾರು ಜನ ಹಲವಾರು ರೀತಿ ವರ್ಗಗಳನ್ನ ವಿಂಗಡಣೆ ಮಾಡಿದ್ದಾರೆ. ಇದಿಷ್ಟು ಸಾಮಾಜಿಕ ವರ್ಗ ವ್ಯವಸ್ಥೆ ಬಗ್ಗೆ ಆಯ್ತು.
ಸೊ ಈ ಒಂದು ವಿಡಿಯೋನ ನೀವು ಪದೇ ಪದೇ ನೋಡ್ರಿ ಕಂಪ್ಲೀಟ್ ಆಗಿ, ಆಗ ವರ್ಗ ವ್ಯವಸ್ಥೆ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಈ ಒಂದು ಸರಣಿಯ ಪಾರ್ಟ್ 6 ಅಲ್ಲಿ 6ನೇ ಭಾಗದಲ್ಲಿ ಸಾಮಾಜಿಕ ಚಲನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಲ್ರಿಗೂ ವಂದನೆಗಳು.